ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಚಿಸುತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಏಯ್, ಹೋಲ್ಡ್ ಯುವರ್ ಟಂಗ್. ನಾಡಿಗೆ ಹಿಡಿತದಲ್ಲಿರಲಿ. ಯು ಬ್ಲಡಿ ರೋಗ್. ನನಗೆ ಏನು ಕೆಲಸ ಮಾಡ್ತಿದೆಯೋ ಏನು ಮಾಡ್ತಿಲ್ವೋ ಅದನ್ನು ನೀನು ಹೇಳಬೇಕಾಗಿಲ್ಲ. ಏನು ಕೆಲಸ ಮಾಡದಿದ್ರೂ ನನ್ನ ಪವರ್ ಚೆನ್ನಾಗೇ ಕೆಲಸ ಮಾಡುತ್ತೆ ನೋಡು ಎಂದು ಸರಿಯಾಗಿ ಅವನಿಗೆ ಬಾರಿಸಿದ್ದ ಆಯುಷ್ ಆಚಾರ್ಯ. ಸರಿಯಾಗಿಯೇ ಹೊಡೆತ ತಿಂದಿದ್ದ ಪ್ರಥಮ್. ಈಗ ಯಾವುದೋ ಹರಿತವಾದ ವಸ್ತು ತೆಗೆದು ಆಯುಷ್ನ ಕೈಗೆ ಗೀರಿ ಓಡಿಬಿಟ್ಟಿದ್ದ ಅಲ್ಲಿಂದ. ಆ ಎಂದು ಮುಖ ಹಿಂಡಿದ್ದ ನೋವಿನಲ್ಲಿ ಆಯುಷ್ ಆಚಾರ್ಯ. ಸರ್ ಎಂದು ಅರಚಿ ಅವನತ್ತ ಒಂದೇ ಉಸಿರಿಗೆ ಓಡಿ ಬಂದಿದ್ದಳು ಕುಂಕುಮ. ಅವಳ ಅರಚುವಿಕೆಗೆ ಅವಳತ್ತ ನೋಡಿ ಮತ್ತೆ ಮುಖ ಕಿವುಚಿ ಅಲ್ಲಿಯೇ ಮಂಡಿಯೂರಿ ಕುಳಿತುಬಿಟ್ಟಿದ್ದ ಆಯುಷ್ ಆಚಾರ್ಯ. ಸರ್ ಎಂದು ಅವನ ಕೈಯನ್ನು ಹಿಡಿದು ರಕ್ತ ಸುರಿಯುತ್ತಿದ್ದಲ್ಲಿ ತನ್ನ ಬೆರಳಿನಿಂದ ಒತ್ತಿ ಹಿಡಿದು ಅವನ ಮುಖವನ್ನು ತುಂಬಿದ ಕಂಗಳಿಂದ ದಿಟ್ಟಿಸಿದ್ದಳು ಹುಡುಗಿ. ಅವಳು ಒತ್ತಿ ಹಿಡಿದಿದ್ದರಿಂದ ನೋವು ಜಾಸ್ತಿಯಾಗಿ ಹಾ ಎಂದು ಕಣ್ಣು ಮುಚ್ಚಿದ್ದ ತುಟಿ ಕಚ್ಚಿ ಆಯುಷ್. ಸರ್, ತುಂಬ ನೋವಾಗ್ತಾ ಇದೆಯಾ? ಸಾರಿ ಸರ್, ತುಂಬ ರಕ್ತ ಸೋರ್ತಾ ಇದೆ ಗಾಯದಿಂದ, ಅದಕ್ಕೆ ಒತ್ತಿ ಹಿಡಿದೆ ಎಂದವಳೇ ತನ್ನ ಕತ್ತಿನಲ್ಲಿರುವ ವೇಲ್ ತೆಗೆದು ಅವನ ಗಾಯಕ್ಕೆ ಸುತ್ತಿದ್ದಳು ಕುಂಕುಮ. ಕೈಕಾಲೆಲ್ಲ ನಡುಗುತ್ತಿತ್ತು ಅವಳಿಗೆ ಅವನ ಸ್ಥಿತಿ ನೋಡಿ. ಅವನಿಗೆ ಅವಳ ಯಾವ ಕಾರ್ಯದ ಮೇಲೂ ನಿಗಾ ಇಲ್ಲ. ಕಣ್ಣು ಮುಚ್ಚಿ ತುಟಿ ಕಚ್ಚಿ ನೋವು ಸಹಿಸಲು ಹರಸಾಹಸ ಪಡುತ್ತಿದ್ದ ಆಯುಷ್. ಅವನ ನೋವಿನ ಅಂದಾಜಿತ್ತು ಅವಳಿಗೆ. ಅವನ ಮುಖ ನೋಡಿದವಳಿಗೆ ಮತ್ತೆ ಕಣ್ತುಂಬಿ ಬಂದಿತ್ತು. ಸರ್, ನಾನು ಹೋಟೆಲ್ ಮ್ಯಾನೇಜರ್ ಹತ್ರ ಡಾಕ್ಟರ್ಗೆ ಕಾಲ್ ಮಾಡೋಕೆ ಹೇಳ್ತೀನಿ. ನಿಮಗೆ ತುಂಬ ನೋವಿದೆ ಅನಿಸುತ್ತೆ. ನೀವು ನೀವು ಇಲ್ಲೇ ಇರಿ ಸರ್, ನಾನೀಗ ಬರ್ತೀನಿ ಎಂದು ಹೇಳ ಹೊರಟವಳನ್ನು ಅವನ ಧ್ವನಿ ತಡೆದಿತ್ತು. ಸ್ಟಾಪ್ ದೇರ್. ಹಾಗೇನು ಮಾಡೋಕ್ಕೆ ಹೋಗಬೇಡ ನೀನು. ಐ ಆಮ್ ಆಲ್ ರೈಟ್. ಏನೂ ಆಗಿಲ್ಲ ನನಗೆ. ಇವೆಂಟ್ ನಡೀತಾ ಇದೆ ಅಲ್ಲಿ. ಏನೇನೋ ಅವಾಂತರ ಮಾಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ ನೀನು ಎಂದಿದ್ದ ಮುಖ ಹಿಂಡುತ್ತಲೇ. ಮತ್ತೇನು ಮಾಡಬೇಕು ಅಂತೀರಾ ಸರ್? ನೋಡಿ ನಿಮ್ಮ ಕೈನ, ಎಷ್ಟೊಂದು ರಕ್ತ ಬರ್ತಾ ಇದೆ ಅಂತ. ನೋವು ಇರಲೇಬೇಕಲ್ವಾ? ನನಗೆ ಗೊತ್ತು ನೋವಿದೆ ನಿಮಗೆ. ಸರ್, ನಾನು ಫೋನ್ ಮಾಡೋಕೆ ಹೇಳ್ತೀನಿ, ನೀವು ಹಠ ಮಾಡಬೇಡಿ ಸರ್ ಎಂದಿದ್ದಳು ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡು. ಕುಂಕುಮ ಅವಳನ್ನೇ ನೋಡುತ್ತಿದ್ದವನು ಕಣ್ಣು ಸಂಕುಚಿಸಿದ್ದ. ಈಗ ಹುಡುಗಿ ಅಳ್ತಾ ಇದ್ದಾಳಾ? ಯಾಕೆ? ಓ, ತನ್ನ ಕಾರಣದಿಂದಲೇ ನನಗೆ ಹೀಗಾಯಿತು ಅಂತ ಗಿಲ್ಟ್ ಫೀಲ್ ಮಾಡ್ತಿದ್ದಾಳೆ ಅನಿಸುತ್ತೆ ಎಂದುಕೊಂಡವನಿಗೆ ಥಟ್ಟನೆ ನೆನಪಾಯಿತು ಪ್ರಥಮ್ ಅಂದಿದ್ದ ಮಾತು. ನಿನ್ನ ಒಂದು ಕೈ ಕೆಲಸ ಮಾಡ್ತಿಲ್ಲ ಅನ್ನಲ್ಲ ಅವನು. ಹುಡುಗಿ ಕೇಳಿಸಿಕೊಂಡಿರ್ತಾಳೆ. ಅದಕ್ಕೆ ಹೀಗೆ ಅವಳು ತನ್ನ ಮೇಲೆ ಕರುಣೆ ತೋರಿಸ್ತಿದ್ದಾಳೆ. ಎಸ್ ಎಂದುಕೊಂಡ ಮರುಕ್ಷಣ ಅವನ ಮುಖಭಾವವೇ ಬದಲಾಗಿ ಬಿಟ್ಟಿತ್ತು. ವ್ಯಗ್ರನಾಗಿ ಬಿಟ್ಟಿದ್ದ ಅವನು. ಏಯ್ ಹುಡುಗಿ, ಯಾಕೆ ಅಳ್ತಾ ಇದೆಯಾ? ಹಾಂ, ಸಿಂಪತಿ, ನನ್ನ ಮೇಲೆ ಸಿಂಪತಿ ತೋರಿಸ್ತಾ ಇದೆಯಾ? ಐ ಡೋಂಟ್ ಲೈಕ್ ದಟ್. ನನಗೆ ಯಾರ ಸಿಂಪತಿಯೂ ಬೇಕಾಗಿಲ್ಲ. ಗಾಟ್ ಇಟ್? ಅರಚಿಯೇ ಬಿಟ್ಟಿದ್ದ ಕೋಪದಿಂದ ಆಯುಷ್ ಆಚಾರ್ಯ. ಆ ನಿಶ್ಶಬ್ದ ವಾತಾವರಣದಲ್ಲಿ ಅವನ ಧ್ವನಿ ಮಾರ್ಧನಿಸಿತ್ತು. ಬೆಚ್ಚಿದ್ದಳು ಹುಡುಗಿ ಕೂಡ. ಅವನನ್ನೇ ಅಯೋಮಯಳಾಗಿ ನೋಡಿದ್ದಳು ಕುಂಕುಮ. ಇದೇನು ಈ ದೊರೆ ಏನೇನೋ ಮಾತಾಡ್ತಾವ್ರೆ? ನಾನೇನು ಮಾಡಿದೆ ಅಂತವ ಇವಾಗ? ನಾನು ಯಾಕೆ ಸಿಂಪತಿ ತೋರಿಸ್ಲಿ ಇವ್ರ ಮೇಲೆ? ಪಾಪ ಗಾಯ ಆಗದೆ ನೋವಾಯ್ತಿರಬೇಕು ಅನ್ಕೊಂಡು ಡಾಕ್ಟರ್ನ ಕರೆಸ್ತೀನಿ ಅಂದರೆ ಹಿಂಗ ಆಡ್ತದಲ್ಲ ದೇವುಡ. ಏನಾರ ಆಗಲಿ, ಮೊದಲು ಇವರ ಕೈಯಿಂದ ರಕ್ತ ಸುರಿಯೋದು ನಿಲ್ಲಬೇಕು. ಅದಕ್ಕೆ ಏನಾರ ಮಾಡಬೇಕು ಮೊದಲು ಎಂದುಕೊಂಡವಳಿಗೆ ಅವನ ರೂಮಿನಲ್ಲಿ ತಾನು ನೋಡಿದ್ದ ಫಸ್ಟ್ ಏಡ್ ಬಾಕ್ಸ್ ನೆನಪಾಗಿತ್ತು. ಏನೇನೋ ಮಾತಾಡಬೇಡಿ ಸರ್. ನೋಡಿ, ನಿಮ್ಮ ಕೈಯಿಂದ ರಕ್ತ ಇನ್ನೂ ಸೋರ್ತಾನೇ ಇದೆ. ಬನ್ನಿ ಸರ್, ನಿಮ್ಮ ರೂಮಿಗೆ. ಮೊದಲು ಇದನ್ನು ನಿಲ್ಲಿಸಬೇಕು. ಹೇಳಿ ಸರ್, ನಿಮ್ಮ ರೂಮಿಗೆ ಹೋಗೋಣ. ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ. ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ. ನನ್ನ ಪ್ರೊಫೆಷನ್ನವೇ ಅದಲ್ವಾ ಸರ್. ಬನ್ನಿ ಎಂದಿದ್ದಳು ಗಾಬರಿ ಭಯದಿಂದ. ಹೀಗೆ ರಕ್ತ ಹೋಗ್ತಾ ಇದ್ರೆ ಕಷ್ಟ ಅಂತ ಅವಳಿಗೆ ಅರಿವಿತ್ತು. ಆದರೆ ಕೋಪದಿಂದ ಹುಚ್ಚಾದವನಿಗೆ ಅವಳ ಮಾತು ಕೇಳಿಸಲಿಲ್ಲ. ತನ್ನ ಕೈ ನೋಡಿದವನಿಗೆ ಅವಳು ಸುತ್ತಿದ್ದ ದುಪ್ಪಟ ಕಂಡಿತ್ತು. ವಾಟ್ ಈಸ್ ದಿಸ್? ರಿಮೂವ್ ದಿಸ್. ನನಗೆ ಯಾರ ಸಹಾಯ ಕೂಡ ಬೇಕಾಗಿಲ್ಲ. ಐ ಸೆಡ್ ರಿಮೂವ್. ಮತ್ತೆ ಕುಡುಗಿದ್ದ ಅವಳತ್ತ ಕಣ್ಣು ಕೆಂಪಗಾಗಿಸಿ ನೋಡಿ. ಈ ಬಾರಿ ಅವಳು ಹೆದರಲಿಲ್ಲ. ಏನಾದರೂ ಮಾಡಿ ಅವನ ಕೈಯಿಂದ ರಕ್ತ ಸುರಿಯುವುದನ್ನು ನಿಲ್ಲಿಸಬೇಕು ಅನ್ನೋದೇ ಅವಳ ಮುಖ್ಯ ಗುರಿ ಈಗ. ಅವನ ಯಾವ ಮಾತಿಗೂ ಲಕ್ಷ್ಯ ಕೊಡದೆ ಅವನತ್ತ ಸರಸರನೆ ಬಂದು ಅವನ ರಟ್ಟೆ ಹಿಡಿದಿದ್ದಳು. ಏಳು ಎನ್ನುವಂತೆ.
ವಾಟ್ ನಾನ್ಸೆನ್ಸ್, ಏನು ಮಾಡ್ತಾ ಇದೀಯಾ ನೀನು? ಲೀವ್ ಲೀವ್ ಮೈ ಹ್ಯಾಂಡ್, ಐ ಡೋಂಟ್ ನೀಡ್ ಯುವರ್ ಹೆಲ್ಪ್ ಎಂದಿದ್ದ ಹಠದಿಂದ ಆಯುಷ್ ಆಚಾರ್ಯ. ನೋಡಿ ಸರ್, ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದರೆ ಹೋಗಿ ಮ್ಯಾನೇಜರ್ಗೆ ಹೇಳ್ತೀನಿ, ಡಾಕ್ಟರ್ಗೆ ಕಾಲ್ ಮಾಡೋಕ್ಕೆ, ಇಲ್ಲ ಈಗಲೇ ಹೋಗಿ ವರ್ಧನ್ ಸರ್ನ ಕರಿತೀನಿ. ನೀವೇ ಹೇಳಿದ ಹಾಗೆ ಇವೆಂಟ್ ನಡೀತಾ ಇದೆ, ಅಲ್ಲಿ ನೀವೂ ಇಲ್ಲ. ವರ್ಧನ್ ಸರ್ ಕೂಡ ಬಂದರೆ ತೊಂದರೆ ಆಗುತ್ತೆ. ನೀವು ಈಗ ಎದ್ದು ನನ್ನ ಜೊತೆ ರೂಮಿಗೆ ಬಂದರೆ ನಾನೇ ನಿಮ್ಮ ಕೈಗೆ ಡ್ರೆಸ್ಸಿಂಗ್ ಮಾಡ್ತೀನಿ, ಯಾವ ತೊಂದರೆನೂ ಇರಲ್ಲ. ಆಮೇಲೆ ನೀವು ಕೂಡ ಸ್ಟೇಜ್ಗೆ ಹೋಗಬೇಕಲ್ಲ ಸರ್, ನೋಡಿ ಚಾನ್ಸ್ ಈಸ್ ಯುವರ್ಸ್, ಯೋಚನೆ ಮಾಡಿ ಎಂದಿದ್ದಳು ಕುಂಕುಮ ಬೇರೆ ದಾರಿ ಇಲ್ಲದೆ. ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಳು ಒಂದು ರೀತಿಯಲ್ಲಿ. ಯು ಯು ಬ್ಲಡಿ ಇರಿಟೇಟಿಂಗ್ ಗರ್ಲ್, ಗೋ ಟು ಹೆಲ್ ಎಂದವನು ಅವಳ ಸಹಾಯದಿಂದ ಎದ್ದು ತನ್ನ ರೂಮಿನತ್ತ ದಾಪುಗಾಲು ಹಾಕಿದ್ದ ಆಯುಷ್ ಆಚಾರ್ಯ. ಅವನ ಹಿಂದೆಯೇ ಓಡಿದ್ದಳು ಕುಂಕುಮ. ಸಾಮ್ರಾಟರು ನಾನು ಹೇಳಿದ್ದನ್ನು ಯಾವುದೇ ಕಾರಣಕ್ಕೂ ಕೇಳಕ್ಕಿಲ್ಲ, ಗೊತ್ತದೆ ನನಗೆ. ಆದರೆ ಈಗ ಅವರ ಆರೋಗ್ಯದ ದೃಷ್ಟಿಯಿಂದ ನಾನು ಏನಾರ ಮಾಡಲೇಬೇಕು. ಇವರನ್ನು ಹೆಂಗಾರ ಮಾಡಿ ಡ್ರೆಸ್ಸಿಂಗ್ ಮಾಡೋಕ್ಕೆ ಒಪ್ಪಿಸಬೇಕು, ಇಲ್ಲ ಅಂದರೆ ಕಷ್ಟ ಆಯ್ತದೆ. ಇವರು ಬ್ಯಾರೆಯ ಸ್ಟೇಜ್ಗೆ ಹೋಗಿ ಆ ಮಾಡೆಲ್ಸ್ ಜೊತೆಗೆ ನಡಿಬೇಕಂತಲ್ಲ ಆಮ್ಯಕ್ಕೆ ಲಾಸ್ಟಲ್ಲಿ. ಮತ್ತೆ ಏನು ಮಾಡೋದಪ್ಪ ದೇವುಡ, ನೀನೇ ದಾರಿ ತೋರಿಸ್ಬೇಕು ನನಗೆ ಎಂದು ಕಾಣದ ದೇವರಿಗೆ ಮೊರೆ ಇಟ್ಟಿದ್ದಳು ಹುಡುಗಿ. ದರಿದ್ರದವನು ಎಂಥ ಪರಿಸ್ಥಿತಿ ತಂದ್ಬಿಟ್ಟು ಕಾಲು ಕಿತ್ತವನೇ ನೋಡ್ದ. ಇಂಥವರೆಲ್ಲ ಅದೆಂಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಾಯ್ತಾರೋ ಕಾಣೆ, ಮಾಡೋದೆಲ್ಲ ಇಂಥ ದರಿದ್ರದ ಕೆಲಸಗಳು. ಹಾಳಾದವನು, ಥೂ. ಪ್ರಥಮ್ಗೆ ಮನಸ್ಸಿನಲ್ಲಿಯೇ ಸಾಕು ಎನಿಸುವಷ್ಟು ಉಗಿದಿದ್ದಳು ಕುಂಕುಮ. ಎಲ್ಲವ ನಮ್ಮ ಸುಂದ್ರಿನಿಂದನೆಯ. ಈಗಲೇ ಅಂತ ತಲೆ ಹೋಗೋ ಅರ್ಜೆಂಟ್ ಏನಿತ್ತೋ ಅದಕ್ಕೆ ನನ್ನ ಈಗಲೇ ಕಳಿಸವಳೆ, ಇಲ್ಲಾಂದಿದ್ರೆ ಇವೆಲ್ಲ ರಾಮಾಯಣ ಆಯ್ತಾನೇ ಇರಲಿಲ್ಲ. ಥತ್, ಎಲ್ಲ ನನ್ನ ಕರ್ಮ ಎಂದು ಗೊಣಗಿಕೊಂಡವಳು ಅವನನ್ನು ಕರೆದುಕೊಂಡು ಹೋಗಲು ಉಪಾಯ ಹುಡುಕುತ್ತಿದ್ದಳು ಹುಡುಗಿ. ಹುಡುಗಿಯ ಕಣ್ಣೀರು ನೋಡಿದವನಿಗೆ ಒಂದು ಕ್ಷಣ ಆಶ್ಚರ್ಯವಾದರೂ ಮರುಕ್ಷಣ ಕೋಪದಿಂದ ಕುದ್ದು ಹೋಗಿದ್ದ ಆಯುಷ್ ಆಚಾರ್ಯ. ನೋ, ನೆವರ್. ನಾನು ಈ ಆಯುಷ್ ಆಚಾರ್ಯ ಯಾರದೋ ಅನುಕಂಪದ ನೋಟವನ್ನು ಎಂದಿಗೂ ಸಹಿಸಲ್ಲ. ಈ ಪ್ರಪಂಚದಲ್ಲಿ ನಾನು ಒಂಟಿಯಾಗಿಯೇ ಹೋರಾಡಿ ಗೆಲ್ತೀನಿ. ಯಾರ ಸಹಾಯ ಅನುಕಂಪದ ಅಗತ್ಯವೂ ಇಲ್ಲ ನನಗೆ. ಹಾಂ, ಐ ನೋ ಎವ್ರಿಥಿಂಗ್. ಈ ಪ್ರಪಂಚದಲ್ಲಿ ಯಾರೂ ಕೂಡ ತಮಗೆ ಲಾಭವಿಲ್ಲದೆ ಏನನ್ನೂ ಮಾಡಲ್ಲ. ತಮಗೆ ಏನಾದರೂ ಲಾಭವಿದೆ ಎಂದಾದರೆ ಏನು ಮಾಡೋದಕ್ಕೂ ಹೇಸಲ್ಲ ಜನ. ಇವಳು ಕೂಡ ಅಷ್ಟೇ, ಎಲ್ಲರೂ ಅಷ್ಟೇ. ಏನೋ ಇದ್ದೇ ಇರುತ್ತೆ ಇವಳ ಯೋಚನೆ. ಬ್ಲಡಿ. ದವಡೆ ಬಿಗಿದವನ ಕಣ್ಣಿಗೆ ಕುಂಕುಮ ಕೈಗೆ ಕಟ್ಟಿದ್ದ ದುಪ್ಪಟ್ಟ ಕಂಡುಬಿಟ್ಟಿತ್ತು. ಇನ್ನೂ ಕೋಪ ಹೆಚ್ಚಿತ್ತು ಅವನಿಗೆ. ರಿಮೂವ್ ಇಟ್ ಎಂದು ಗುಡುಗಿಯೇ ಬಿಟ್ಟಿದ್ದ ಆಯುಷ್ ಆಚಾರ್ಯ. ಎಸ್, ಹೀಗೆ ಹೇಳಿದರೆ ಮಾತ್ರ ಈ ಸಾಮ್ರಾಟರು ನನ್ನ ಮಾತು ಕೇಳೋದು. ಯೋಚಿಸುತ್ತಿದ್ದವಳಿಗೆ ಒಂದು ಉಪಾಯ ಹೊಳೆದೇ ಬಿಟ್ಟಿತ್ತು. ಅವನ ಗದರುವಿಕೆಗೆ ಹೆದರಲಿಲ್ಲ ಈ ಸಲ ಹುಡುಗಿ. ಸರಸರನೆ ಅವನತ್ತ ಬಂದು ಅವನ ಕೈ ಹಿಡಿದಿದ್ದಳು. ನಡೆಯಿರಿ ರೂಮಿಗೆ ಎನ್ನುವಂತೆ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ. ಅವಳು ಮಾತನಾಡುವಷ್ಟು ಹೊತ್ತು ಕೋಪದಿಂದ ಕುದಿಯುತ್ತಿದ್ದರೂ ಅವಳ ಮಾತುಗಳನ್ನು ಚಾಚೂ ತಪ್ಪದೆ ಕೇಳಿದ್ದ ಆಯುಷ್. ಎಸ್, ಈ ಹುಡುಗಿ ಹೇಳಿದಂತೆ ಬ್ಲಡ್ ನಿಲ್ಲೋದು ಮುಖ್ಯ ಈಗ ನನಗೆ. ನೋವನ್ನು ಹೇಗೋ ನಾನು ಸಹಿಸಿಬಿಡಬಲ್ಲೆ. ಆದರೆ ಇವಳು ಯಾರ್ಯಾರಿಗೋ ಡಂಗುರ ಸಾರಿದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಷ್ಟೇ. ಇವಳು ಏನು ಮಾಡಿದರೂ ನನ್ನ ಮಾತು ಕೇಳೋ ಥರ ಕಾಣಿಸ್ತಿಲ್ಲ. ಹೇಗೂ ಇವಳು ಹೇಳಿದಂತೆ ಇವಳ ಪ್ರೊಫೆಷನ್ ಕೂಡ ಅದೇ ಅಲ್ವಾ. ಇವಳ ಹತ್ತಿರವೇ ಡ್ರೆಸ್ಸಿಂಗ್ ಮಾಡಿಸಿಕೊಂಡು ಬಿಡೋದು. ಯಾವ ರೀತಿಯಿಂದ ನೋಡಿದರೂ ಕೂಡ ಒಳ್ಳೆಯದು ನನಗೆ. ಮಾತು ಮಾತ್ರ ಸರಿಯಾಗಿ ಆಡಿದಾಳೆ. ನನಗೆ ಸ್ಟೇಜ್ ಮೇಲೆ ಹೋಗೋದು ಅನಿವಾರ್ಯ. ಅದಕ್ಕೋಸ್ಕರವಾದರೂ ಈಗ ನಾನು ಇವಳು ಹೇಳಿದಂತೆ ಇವಳ ಕೈಯಿಂದ ಡ್ರೆಸ್ಸಿಂಗ್ ಮಾಡಿಸಿಕೊಳ್ಳೋದು ಬೆಟರ್ ಎಂದುಕೊಂಡ ಆಯುಷ್ ಆಚಾರ್ಯ. ಮರುಕ್ಷಣವೇ ಗೋ ಟು ಹೆಲ್ ಎಂದು ಕೋಪದಿಂದ ಗುಡುಗಿದವನು ಅವಳ ಸಹಾಯದಿಂದ ಕುಳಿತಲ್ಲಿಂದ ಎದ್ದು ಅವಳ ಕೈಯಿಂದ ತನ್ನ ಕೈಯನ್ನು ಕೊಸರಿಕೊಂಡು ದಾಪುಗಾಲು ಹಾಕಿದ್ದ ತನ್ನ ರೂಮಿನತ್ತ ಆಯುಷ್ ಆಚಾರ್ಯ. ಅವನ ಹಿಂದೆಯೇ ಓಡಿದ್ದಳು ಹುಡುಗಿ. ಏನೀ ದೊರೆ ಎಕ್ಸ್‌ಪ್ರೆಸ್ ಟ್ರೈನ್ ಹೋದಂಗೆ ಒಯ್ತಾವ್ರಲ್ಲ, ಏನು ರೂಮಿಗೆ ಒಯ್ತಾವ್ರಾ ಏನು ಕಥೆ, ಅಲ್ಲಿಗೆ ಹೋಗ್ತಾರೆ, ಈ ಸ್ಥಿತಿಲಿ ಇನ್ನೆಲ್ಲಿ ಹೋದಾರು ಎಂದುಕೊಳ್ಳುತ್ತಾ ಅವನ ಹಿಂದೆ ಓಡುತ್ತಿದ್ದಳು ಹುಡುಗಿ. ಅವನು ಹೋದ ದಾರಿಯಲ್ಲೆಲ್ಲ ಅಲ್ಲಲ್ಲಿ ರಕ್ತದ ಹನಿಗಳು. ನೋಡಿದವಳಿಗೆ ಗಾಬರಿಯಾಗಿತ್ತು ಮತ್ತೆ. ತನ್ನ ನಡಿಗೆಯ ವೇಗವನ್ನು ಹೆಚ್ಚಿಸಿ ಅವನ ಹಿಂದೆಯೇ ಬಂದು ನಿಂತಿದ್ದಳು ಕುಂಕುಮ. ಡೋರ್ ಓಪನ್ ಮಾಡಿ ಒಳನಡೆದವನು ಕಾಟ್ ಮೇಲೆ ಮಗಳು ಮಲಗಿರುವುದನ್ನು ಗಮನಿಸಿ ಅಲ್ಲಿಯೇ ಸ್ವಲ್ಪ ದೂರದಲ್ಲಿದ್ದ ಸೋಫಾದಲ್ಲಿ ಹೋಗಿ ದೊಪ್ಪನೆ ಕುಳಿತಿದ್ದ, ಮುಖ ಗಂಟು ಹಾಕಿ. ಹಾಂ, ಸೀದೆ ನೋಡಲಿ, ಅಲ್ಲೇ ಇದೆ ಫಸ್ಟ್ ಏಡ್ ಬಾಕ್ಸ್. ಅದೇನು ಮಾಡಬೇಕು ಅಂತ ನನ್ನ ತಲೆ ತಿಂದ್ಯೋ ಅದನ್ನು ಬೇಗ ಬೇಗ ಮಾಡು. ಡೂ ಫಾಸ್ಟ್, ಐ ಡೋಂಟ್ ಹ್ಯಾವ್ ಟೈಮ್ ಎಂದು ಗುಡುಗಿದ್ದ.
ಹಾಂ ಹಾಂ, ನನಗೆ ಸಿಕ್ಕಾಪಟ್ಟೆ ಟೈಮ್ ಅದೆ. ಹೆಂಗೆ ಮಾತಾಡ್ತವ್ರೆ ನೋಡ್ದಾ? ಏನೋ ನಂಗೋಸ್ಕರನೇ ಇದನ್ನೆಲ್ಲ ಮಾಡ್ತಿದ್ದೀನಿ ಅನ್ನಂಗೆ. ದೊರೆಗೆ ಹಿಂಗಾಗದಲ್ಲ, ನೋಯ್ತಾ ಇರ್ತದೆ. ಸ್ವಲ್ಪ ನೋವಾದರೂ ಕಡಿಮೆ ಆಗಲಿ ಅಂತ ನಾನು ಅನ್ಕೊಂಡ್ರೆ, దేవుಡಾ ಎಂತೆಂಥ ನಮೂನೆಗಳನ್ನೆಲ್ಲ ಭೂಮಿಗೆ ರವಾನಿಸಿದೀಯಪ್ಪ. ನಿನ್ನ ತಲೆನ ಮೆಚ್ಚಬೇಕಾದ್ದೆಯ ಬಿಡು ಎಂದು ಗೊಣಗಿದ್ದಳು ಮೇಲೆ ನೋಡಿ ಕುಂಕುಮ. ಹೌದು. ಈ ಸಾಮ್ರಾಟರ ಬಾಡಿಗಾರ್ಡ್ಸ್ ಇದ್ರಲ್ವಾ, ಎಲ್ಲೋದ್ರು ಅವರು? ಬೇಕಾದಾಗ ಅವರನ್ನು ಮಡಿಕಳ್ದೆಯ ಕಳಿಸ್ಬಿಟ್ಟಿರ್ಬೇಕು ದೊರೆ. ಅವರಿದ್ರೆ ಹಿಂಗೆಲ್ಲ ಆಯ್ತಾನೇ ಇರಲಿಲ್ಲ ಎಂದುಕೊಂಡಿದ್ದಳು ಹುಡುಗಿ. ಹೋಲ್ಡ್ ಆನ್ ಹೋಲ್ಡ್ ಆನ್, ನನಗೆ ಮನಸ್ಸಿನಲ್ಲೇ ಸಹಸ್ರನಾಮ ಹಾಕಿದ್ದು ಮುಗ್ದಿದ್ರೆ ನಿನ್ನ ಕೆಲಸ ಮಾಡ್ಬೋದು. ನನಗೆ ಟೈಮ್ ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು ಹಾಂ? ಗದರಿದವನು. ಇನ್ನೇನು 1 ಅವರಲ್ಲಿ ಇವೆಂಟ್ ಮುಗ್ದಿರುತ್ತೆ ಇವತ್ತಿನದು. ಅಷ್ಟರೊಳಗೆ ನಾನು ಅಲ್ಲಿರಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ದರೆ ವರ್ಧನ್ ಬರ್ತಾನೆ ನಾನು ಇಲ್ಲದಿರೋದನ್ನು ಗಮನಿಸಿ ಎಂದುಕೊಂಡ ಮನದಲ್ಲಿಯೇ. దేవుಡಾ ಸಾಮ್ರಾಟರು ನಾನು ಮನಸ್ನಾಗೆ ಮಾತಾಡ್ಕೊಂಡ್ರು ಕಂಡಿಡ್ಬಿಡ್ತಾರೆ ಅನ್ನಿಸ್ತದಲ್ಲಪ್ಪ. ಸತ್ತೆ ನೀನು ಕುಂಕುಮ್. ಹಣೆಗೆ ಹೊಡೆದುಕೊಂಡವಳು ಅವನು ತೋರಿಸಿದತ್ತ ಓಡಿದ್ದಳು ಫಸ್ಟ್ ಏಡ್ ಬಾಕ್ಸ್ ತರಲು. ರ್ಯಾಂಪ್ ವಾಕ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಡೆಯುತ್ತಿತ್ತು ನಕ್ಷತ್ರ ಫ್ಯಾಷನ್ದು. ವರ್ಧನ್ ಸ್ಟೇಜ್ನ ಹಿಂದೆಯೇ ನಿಂತು ಎಲ್ಲವನ್ನೂ ನಿಭಾಯಿಸುತ್ತಿದ್ದ. ಮಾಡೆಲ್ಸ್ಗಳ ಏನೇ ಅಹವಾಲುಗಳಿದ್ದರೂ ಅವನ್ನೆಲ್ಲ ಸಾವಧಾನದಿಂದ ಆಲಿಸಿ ಬಗೆಹರಿಸುತ್ತಿದ್ದ ಅವನು. ಅದಕ್ಕೆ ಅವನೆಂದರೆ ತನಗಿಂತಲೂ ಹೆಚ್ಚು ನಂಬಿಕೆ ಆಯುಷ್ ಆಚಾರ್ಯಗೆ. ರ್ಯಾಂಪ್ ವಾಕ್ ಮಾಡುವಾಗ ಮೋಹ ಎದುರಿಗಿರುವ ಸೀಟನ್ನು ಗಮನಿಸಿದ್ದಳು ಸುಮಾರು ಟೈಮಿಂದ. ವಾಟ್ ಈಸ್ ದಿಸ್? ವೇರ್ ಈಸ್ ಆಯು? ಇಲ್ಲೇ ಎದುರಿನ ಸೀಟಲ್ಲೇ ಕೂತಿರ್ತಿದ್ನಲ್ಲ ಅವನು. ಎಲ್ಲಿ ಈಗ ಎಂದುಕೊಂಡಳು. ವಾಕ್ ಮುಗಿಸಿ ಸೀದಾ ಒಳನಡೆದವಳು. ವರ್ಧನ್, ಆಯು ಅಲ್ಲಿ ಅವನ ಸೀಟಲ್ಲಿ ಇಲ್ಲ. ನಾನು ಆವಾಗಿನಿಂದಲೂ ಗಮನಿಸ್ತಾ ಇದ್ದೀನಿ. ಎಲ್ಲಿ ಆಯು ಎಂದಿದ್ದಳು ಮೋಹ. ವಾಟ್? ಆಯು ಅಲ್ಲೇ ಕೂತಿದ್ನಲ್ಲ ನಾನು ಬರೋವಾಗ, ಈಗ ಎಲ್ಲೋದ? ಹಣೆ ಸವರಿಕೊಂಡಿದ್ದ ಚಿಂತೆಯಿಂದ ವರ್ಧನ್. ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ಆಮೇಲೆ ನಾನೇ ಹೋಗಿ ನೋಡ್ತೀನಿ ಎಂದುಕೊಂಡವನು ಅದನ್ನೇ ಮೊಹಾಳಿಗೂ ಹೇಳಿ ಕಳಿಸಿದ್ದ. ಸರ್, ಕೈ, ನಿಮ್ಮ ಕೈನ ಮುಂದೆ ಮಾಡಿ ಎಂದಿದ್ದಳು ಅವನ ಎದುರಿಗೆ ಮಂಡಿಯೂರಿ ಕುಳಿತು ಹುಬ್ಬು ಮೇಲೇರಿಸಿ ಅವನ ಕೈಯನ್ನು ಕಣ್ಸನ್ನೆಯಲ್ಲೇ ತೋರಿಸುತ್ತಾ ತಾನು ಫಸ್ಟ್ ಏಡ್ ಬಾಕ್ಸ್ ತೆಗೆದು ಹತ್ತಿ ತೆಗೆಯುತ್ತಿದ್ದಳು ಹುಡುಗಿ. ಅವಳ ರೀತಿಯನ್ನು ತನ್ನ ಅಷ್ಟು ಹತ್ತಿರದಿಂದ ನೋಡಿ ಉಗುಳು ನುಂಗಿದ್ದ ಆಯುಷ್ ಆಚಾರ್ಯ. ಅವನು ಎತ್ತಲೋ ನೋಡುತ್ತಾ ಮುಖ ಬಿಗಿದು ಕುಳಿತಿದ್ದ. ಅವಳು ಮಾತನಾಡಲು ಮೊದಲು ಮಾಡಿದ ಮೇಲೆ ಅವಳತ್ತ ನೋಡಿದ್ದ. ಹುಡುಗಿ ಇನ್ನೇನು ನನ್ನ ಮುಂದೆಯೇ ಇಷ್ಟು ಹತ್ತಿರದಲ್ಲಿ ಕುಳಿತಿದ್ದಾಳೆ ಎಂದುಕೊಂಡವನು ಅವಳನ್ನೇ ನೋಡುತ್ತಿದ್ದವನು ಅವಳ ಹಾವಭಾವ ಕಣ್ಣಿನ ಸನ್ನೆಯನ್ನು ನೋಡಿ ಉಗುಳು ನುಂಗಿದ್ದ. ಅವನ ಅತಿ ಸನಿಹದಲ್ಲಿ ಕುಳಿತಿದ್ದಾಳೆ ಕುಂಕುಮ. ತಲೆ ತಗ್ಗಿಸಿ ತನ್ನ ಕೆಲಸ ಮುಂದುವರಿಸಿದ್ದಾಳೆ. ಕಾಮನ ಬಿಲ್ಲಿನಂತಹ ಹುಬ್ಬು. ಅವಳ ಬೆಳ್ಳನೆಯ ದುಂಡುಗೆನ್ನೆಯನ್ನು ಸೋಕುವುದೇನೋ ಎನ್ನುವಷ್ಟು ಉದ್ದನೆಯ ಕಣ್ರೆಪ್ಪೆಗಳು. ಹಾಲು ಬೆಳುಪಿನ ನುಣುಪಾದ ದುಂಡುಗೆನ್ನೆಗಳು. ಆಗಾಗ ತುಟಿ ಕಚ್ಚಿ ಮತ್ತೆ ಬಿಡುತ್ತಿದ್ದಾಳೆ ಅವಳು. ಎಡಗೆನ್ನೆಯ ಮೇಲೆ ಸಣ್ಣ ಗುಳಿ ಮೂಡಿ ಮರೆಯಾಗುತ್ತಿದೆ. ತನ್ನ ಕೆಲಸಕ್ಕೆ ಆಗಾಗ ಅಡ್ಡಿಪಡಿಸುತ್ತಿರುವ ಮುಂಗುರುಳನ್ನು ಹುಬ್ಬುಗಂಟಿಕ್ಕಿ ಕೈಯಿಂದ ಮೇಲೆ ತಳ್ಳುವ ಪ್ರಯತ್ನ ಮಾಡುತ್ತಿದ್ದಾಳೆ. ಕಣ್ಣಿವೆ ಇಕ್ಕದೆ ಅವಳನ್ನೇ ದಿಟ್ಟಿಸುತ್ತಿದ್ದವನ ಹಣೆಯೆಲ್ಲ ಬೆವರಿ ಹೋಯಿತು. ಒಂದು ಕಡೆ ಕೈ ನೋವು, ಇನ್ನೊಂದು ಕಡೆ ಮನಸ್ಸಿನ ತಳಮಳ. ಸರ್ರನೆ ಅವಳ ಕೈಯ ಹಿಡಿತದಲ್ಲಿದ್ದ ತನ್ನ ಕೈಯನ್ನು ಎಳೆದುಕೊಂಡವನು ಎದ್ದು ಅವಳಿಗೆ ಬೆನ್ನು ಹಾಕಿದ್ದ ಆಯುಷ್ ಆಚಾರ್ಯ.